ಏನ್ ಹೇಳ್ತಾ ಇದೆಯಾ ರುದ್ರ? ನಿನ್ನ ಸ್ನೇಹಿತ ಸತ್ತೋದ್ನ? ಹೌದು ಬಾಬಾ, ಏನಾಗಬಾರ್ದು ಅಂತ ಅಂದ್ಕೊಂಡಿದ್ವೋ ಹಾಗೆ ಆಗೋಯ್ತು. ಆ ನಾಗಿಣಿ ಹೊಂಚಾಕಿ ನಮ್ಮ ಸ್ನೇಹಿತನ ಕೊಂದುಬಿಟ್ಲು ಬಾಬಾ. ಅದೇಗ್ ಸಾಧ್ಯ ರುದ್ರ? ನಾನು ನಿಮಗೆ ಮೊದಲೇ ಎಚ್ಚರಿಕೆ ಕೊಟ್ಟಿರ್ಲಿಲ್ವಾ? ರಾತ್ರಿ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ. ಹೌದು ಬಾಬಾ, ಆದರೆ ಆ ನಾಗಿಣಿ ಮೋಸ ಮಾಡಿಬಿಟ್ಲು. ಉಪಾಯ ಮಾಡಿ ನಮ್ಮ ತಾಯಿ ವೇಷದಲ್ಲಿ ಬಂದು ರಮೇಶನ್ ಹೇಗೋ ಹೊರಗೆ ಕರ್ಕೊಂಡೋಗಿ ಮುಗಿಸ್ಬಿಟ್ಲು ಬಾಬಾ. ಜೈ ಮಹಾಕಾಲ. ಇಲ್ಲ ರುದ್ರ, ಆ ನಾಗಿಣಿ ನಾವು ಅಂದ್ಕೊಂಡಿರೋದ್ಕಿಂತ ಛಲವಾದಿ. ಅವಳ ದ್ವೇಷ ದುಪ್ಪಟವಾಗಿದೆ, ಅವಳ ಸೇಡು ಇಮ್ಮಡಿಯಾಗಿದೆ. ಇದಕ್ಕೆ ನಿಲ್ಸೋಳಲ್ಲ ಆ ನಾಗಿಣಿ. ಏನು ಹೇಳ್ತಿದ್ದೀರಾ ಬಾಬಾ? ಹಾಗಾದ್ರೆ ನಿನ್ನ ಆತಂಕ ಸರಿಯಾಗೇ ಇದೆ ರುದ್ರ. ಅವಳೀಗ ನಿಮ್ಮ ಹಿಂದೆನೂ ಕೂಡ ಬಿದ್ದಿದ್ದಾಳೆ. ಅವಳ ಮುಂದಿನ ಗುರಿ ನೀನು ಮತ್ತು ವಿಷ್ಣು. ಬಾಬಾ ನೋಡು ರುದ್ರ, ಆ ನಾಗಿಣಿಗೆ ಸಂಬಂಧಪಟ್ಟ ಒಬ್ಬಳನ್ನ ನಾವೆಲ್ಲರೂ ಸೇರಿ ಕೊಂದಿದ್ದು ಅವಳಿಗೆ ಗೊತ್ತಾಗಿದೆ. ಅವಳೀಗ ಎಡೆ ತುಣಿಸ್ಕೊಂಡಿರೋ ಸರ್ಪ. ನೀವೆಲ್ಲ ತುಂಬಾ ಜಾಗೃತರಾಗಿರ್ಬೇಕು. ಈಗ ನಾವೇನು ಮಾಡೋದು ಬಾಬಾ? ನನಗೆ ತುಂಬಾನೇ ಭಯ ಆಗ್ತಿದೆ. ಏನು ಯೋಚನೆ ಮಾಡಬೇಡ ರುದ್ರ, ನಾನಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ನೀನಾಗ್ಲಿ ವಿಷ್ಣು ಆಗ್ಲಿ ನಾನು ಕೊಟ್ಟಿರೋ ತಾಯ್ತನ ತೆಗಿಬೇಡಿ. ಮಿಕ್ಕಿದ್ದನ್ನ ನಾನು ನೋಡ್ಕೊಡ್ತೀನಿ. ಈಗ ನೀನು ಹೊರಡು. ಸರಿ ಬಾಬಾ, ಹಾಗೆ ಆಗಲಿ. ಜೈ ಮಹಾಕಾಲ. ಏನಾಗಿಣಿ, ಮತ್ತೆ ನಿನ್ನ ಆಟನ ಶುರು ಮಾಡಿದ್ಯಾ? ಅಂತೂ ನೀನು ಅನ್ಕೊಂಡಿದ್ದ ದಾರಿಲೇ ಹೋಗ್ತಾ ಇದೆಯಾ? ನೀನು ಅನ್ಕೊಂಡ ಹಾಗೆ ಬಲಿನು ತಗೊಂಡಿದ್ಯಾ? ಇಲ್ಲಿಗೆ ನಿನ್ನ ಆಟ ಮುಗೀತು. ನೋಡ್ತಾ ಇರು ಹೇಗೆ ನಿನ್ನ ದಾರಿಗೆ ಈ ಭೈರವ ಬಾಬಾ ಅಡ್ಡ ಬತ್ತಾನೆ ಅಂತ. ಹಾ, ಯಾವ ನಾಗಮಣಿ ಹಿಂದೆ ನೀನು ಬಿದ್ದಿದ್ಯೋ ಅದೇ ನಾಗಮಣಿನ ನಾನು ಪಡ್ಕೊಂಡು ನಿನ್ನನ್ನು ಹೇಗೆ ಸಂಹಾರ ಮಾಡ್ತೀನಿ ಅಂತ ನೋಡ್ತಾ ಇರೋ. ಹಾ, ಇನ್ನು ನಿನ್ನ ಆಟ ಇಲ್ಲಿಗೆ ಮುಗೀತು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.